ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಸಿಂಪಲ್ ಶೂ ಕನ್ನಡ ಲಾಗ್. ನಾನು ನನ್ನ ಫ್ಯಾಮಿಲಿಯೊಂದಿಗೆ 2 ಡೇಸ್ ಮೈಸೂರಿಗೆ ಟ್ರಿಪ್ ಹೋಗಿದ್ದೆ. ಅಲ್ಲಿ ಒಂದೆರಡು ಫೋಟೋಸ್ ವೀಡಿಯೋಸನ್ನು ತೆಕ್ಕೊಂಡು ಬಂದಿದ್ದೆ. ಅದನ್ನು ನಾನು ನಿಮ್ಮೊಂದಿಗೆ ಸಿಂಪಲ್ಲಾಗಿ ಶೇರ್ ಮಾಡಬೇಕು ಅಂದ್ಕೊಂಡು ನಾವೊಂದು ಪುಟ್ಟ ವೀಡಿಯೋ ಮಾಡಿದ್ದೀನಿ. ಅಲ್ಲಿ ನಾವು ಯಾವ ರೀತಿಯಾಗಿ ಎಂಜಾಯ್ ಮಾಡಿದ್ವಿ, ಯಾವ ರೀತಿಯಾಗಿ ಫೋಟೋ ತೆಗೆಸ್ಕೊಂಡ್ವಿ, ನಾನು ಹೇಗೆಲ್ಲ ಅಲ್ಲೆಲ್ಲ ದೇವಸ್ಥಾನಗಳನ್ನು ಫೋಟೋ ತೆಗೆಯೋ ಹಾಗಿಲ್ಲ, ಆಚೆ ಕಡೆಯಿಂದನೇ ಕೆಲವೊಂದು ವೀಡಿಯೋ ಮಾಡಿದ್ದೀನಿ. ಅದನ್ನು ಪುಟ್ಟದಾಗಿ ಚೊಕ್ಕವಾಗಿ ನಿಮ್ಮೊಂದಿಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಹೇಗಿದೆ ಅಂತಂದು ನೋಡಿ, ಖುಷಿಯಾದರೆ ನನಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ. ನಂಜುಂಡೇಶ್ವರ ಟೆಂಪಲ್ ಇದು, ನಂಜನಗೂಡು. ಶ್ರೀಕಂಠ ವಿಷಕಂಠ ಅಂತ ಹಾಡಿದೆಯಲ್ಲ, ಆ ಹಾಡು ರಾಜ್ಕುಮಾರ್ ಅವ್ರದ್ದು ಶೂಟಿಂಗ್ ಆಗಿರೋದೆ ಅಲ್ಲಿ. ಇದು ಕಾವೇರಿ ನಿಸರ್ಗಧಾಮ. ಇದು ಪಿರಿಯಾಪಟ್ಟಣದಿಂದ ಸ್ವಲ್ಪ ಇನ್ನೂ ಹಿಂದಕ್ಕೆ ಬರಬೇಕು, ಅಲ್ಲಿ ಕಾಣಿಸುತ್ತೆ. ಅಲ್ಲೆಲ್ಲ ಈ ರೀತಿಯಾಗಿ ನೀರು ಹರಿಯುತ್ತೆ. ಇದು ಮೈಸೂರು ವ್ಯೂ ಪಾಯಿಂಟ್. ನಾನು ಏನು ಈ ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ, ಅದು ಎಲ್ಲೆಲ್ಲಿ ಇದೆ ಅದೆಲ್ಲ ಪೂರ್ತಿ ಕಾವೇರಿ ನಿಸರ್ಗಧಾಮದ್ದೇ. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ನೀರು ಹರಿತಾ ಇದೆ, ತುಂಬ ಚೆನ್ನಾಗಿದೆ, ಅದನ್ನು ನೋಡ್ಬೋದು. ಇದು ಬೇರೆ ಕಡೆ, ಇದು ಪೂರ್ತಿ ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು. ಖುಷಿ ಆಯಿತು ಆ ಮೂಮೆಂಟ್ ಮಾತ್ರ ತುಂಬಾ. ಅಲ್ಲೊಂದೆರಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇದು ಮಾಮೂಲಿ ಮೈಸೂರಲ್ಲಿ ಚರ್ಚ್, ಸಾಂತಾಕ್ಲಾತಿನ ಫೋಟೋಸು ಸುಮಾರಿತ್ತು, ಅದೊಂದು ವಿಡಿಯೋ ಮಾಡಿದ್ವಿ. ಇದು ನಂಜುಂಡೇಶ್ವರ ಟೆಂಪಲ್ಲಿಂದ ಅಲ್ಲೊಂದು ಕಪಿಲಾ ನದಿ, ಇದು ಕಪಿಲೆ ಅಲ್ಲಿ ಹರಿತಾ ಇರೋದು. ಅಲ್ಲೂ ಬೋಟುದು ಒಂದು ಸಣ್ಣ ಜಲಕ್ ಈ ರೀತಿಯಾಗಿದೆ. ತುಂಬ ಅಂದರೆ ತುಂಬಾ ಭಯ ನನಗೆ ಬೋಟಲ್ಲಿ ಹೋಗೋದು. ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು. ನಾನು ಹತ್ಲಿಕ್ಕೆ ರೆಡಿನೇ ಇರಲಿಲ್ಲ. ಇಲ್ಲ ಆಗೋಲ್ಲ ಅಂತ ಭಯದಲ್ಲೇ ಹತ್ಕೊಂಡು ತುಂಬ ದೂರ ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕೊಂಡು ಕರ್ಕೊಂಬಂದರು. ಚೆನ್ನಾಗಿತ್ತು ಅದು ಎಕ್ಸ್ಪೀರಿಯೆನ್ಸ್ ನನಗೆ. ಅಷ್ಟೆಲ್ಲ ಕ್ಲೀನ್ ಇಲ್ಲ, ಅದು ನದಿ ಅಷ್ಟೆಲ್ಲ ಕ್ಲೀನ್ ಇಲ್ಲ, ತುಂಬಾ ಗಲೀಜು ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲ. ಬೇರೆ ನದಿಗಳಿಗೆಲ್ಲ ಸ್ವಲ್ಪ ಕಂಪೇರ್ ಮಾಡಿದರೆ ಸ್ವಲ್ಪ ಪರವಾಗಿಲ್ಲ. ನೀರಿಂದೇ ವಿಡಿಯೋ ಮಾಡ್ತಾ ಹೋಗಿದ್ದಾರೆ. ಇದು ನಾನು ಮಾಡಿರೋ ವಿಡಿಯೋ ಅಲ್ಲ, ನೀರಿಂದು. ನಾವು ಹತ್ಕೊಂಡು ಹೋಗಿ ಅಲ್ಲಿ ದಡದಲ್ಲಿ ನಮ್ಮ ಮನೆಯವ್ರು ನಿಂತಿದ್ದಾರೆ, ಅವರು ಮಾಡಿರೋದು. ಸರಿಯಾಗಿ ಹಿಡ್ದೇ ಇಲ್ಲ, ಎಲ್ಲ ಶೇಕ್ ಆಗಿ ಹೋಗಿದೆ. ಮತ್ತು ರಿಟರ್ನ್ ಆ ಕಡೆಯಿಂದ ಬರ್ತಾ ಇದು ಒಂದು ತುದಿಯಿಂದ ಮತ್ತೊಂದು ತುದಿ ಕರ್ಕೊಂಬಂದರು. ಒಂದು ರೌಂಡು ಅವರು ನಮ್ಮನ್ನು ದಡದಲ್ಲಿ ನಿಲ್ಲಿಸ್ಬೇಕಾದ್ರೆ ರೌಂಡು ಸುತ್ತಿಸ್ತಾರೆ ಹೀಗೆ ಫುಲ್ಲು. ಅದಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಡ್ತು ನನಗೆ. ಸಾಕು ಬಿಡಿ ನಿಲ್ಲಿಸಿ, ತಲೆ ಚಕ್ಕರ್ ಬಂದು. ನೀರು ಮಾತ್ರ ನೋಡಲೇಬಾರ್ದು ಬೋಟಲ್ಲಿ ಕೂತಾಗ ನಾವು, ಅಥವಾ ತೆಪ್ಪದಲ್ಲಿ ಕೂತಾಗ ಕೆಳಗಡೆ ನೀರು ನೋಡ್ಲಿಕ್ಕೆ ಹೋಗಬಾರ್ದು. ಸುಮ್ಮನೆ ತೆಪ್ಪದಲ್ಲಿ ಹೀಗೆ ಕೂತ್ಕೋಬೇಕು. ಭಯ ಇದ್ದವರು ಇಲ್ಲ, ಅದು ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀವಿ ಅನ್ನೋದ್ರೇನು ತೊಂದರೆ ಇಲ್ಲ. ನೀರೆಲ್ಲ ಕೈಯಿಂದೆಲ್ಲ ಮುಟ್ಟಕ್ಕೆ ಹೋಗಬೇಡಿ, ಅದೆಲ್ಲ ನಮಗೆ ಖುಷಿ ಕೊಡುತ್ತೆ ಅಂತ ಹೇಳಿ ಮುಟ್ಲಿಕ್ಕೆಲ್ಲ ಹೋದರೆ ಅಷ್ಟು ಒಳ್ಳೆಯದಲ್ಲ ನಮಗೂ ಕೂಡ. ಇದರಲ್ಲಿ ಏನಾದರೂ ಮೊಸಳೆ ಏನಾದ್ರು ಇರುತ್ತೇನ್ರಿ ಅಂತ ಅವ್ರನ್ನೆಲ್ಲ ಕೇಳಿದೆ. ಇಲ್ಲ ಆ ಥರ ಏನೂ ಇಲ್ಲ ಅಂದರು. ಇದು ನಮ್ಮದು ಕಾವೇರಿ ನಿಸರ್ಗಧಾಮದಲ್ಲಿ ಬೋಟಿಂಗ್ ಹೋಗಿದ್ದು. ಇದು ತುಂಬ ಆಳ ಇದೆ ಅಂತ ಹೇಳಿದ್ದವರು. ಅಷ್ಟೆಲ್ಲ ಆಳ ಇರಲಿಕ್ಕಿಲ್ಲ ಅದು. ನಂಜನಗೂಡು ಆದಮೇಲೆ ಇದು ಶ್ರೀರಂಗಪಟ್ಟಣ. ಅಲ್ಲಿ ಒಳಗಡೆ ಎಲ್ಲ ಎಲ್ಲೂ ಫೋಟೋ ತೆಗೆಯೋಂಗೆ ಎಲ್ಲ ಕಲ್ಲಿನ ದೇವಸ್ಥಾನ. ಮಾಮೂಲಿ ನೀವೆಲ್ಲ ನೋಡಿರೋ ಥರ ಯಾವುದೇ ಈ ಪ್ರವಾಸಿ ಟೆಂಪಲ್ಗಳು ಆಗಿದ್ದರೂ ಕೂಡ ಅವೆಲ್ಲ ಕಲ್ಲಿಂದೇ ಕೆತ್ತನೆ ಮಾಡಿರ್ತಾರೆ. ಅಲ್ಲೊಂದು ಹಳೆ ಕಾಲದ ಪುಷ್ಕರಣಿ ಕೂಡ, ಯಾವುದೇ ಟೆಂಪಲಲ್ಲದು ಪುಷ್ಕರಣಿ ಇದ್ದೇ ಇರುತ್ತೆ. ಬ್ಲೂ ಟೀ ಶರ್ಟ್ ಹಾಕ್ಕೊಂಡಿರೋರೆ ನಮ್ಮ ಮನೆಯವರು. ಅದರಲ್ಲೂ ಸ್ವಲ್ಪ ನೀರಿದೆ ಈ ಪುಷ್ಕರಣಿಯಲ್ಲಿ. ಒಂದು 8 ಗಂಟೆ ಆಗಿತ್ತೇನೋ ಈ ಟೆಂಪಲ್ಲಿಗೆ ಹೋದಾಗ. ಇದು ಮೈಸೂರು ರೋಡು ಕ್ಲೀನಾಗಿದೆ ಅಂತ ತೋರಿಸ್ಲಿಕ್ಕೆ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೆ ನಾನು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ. ನೀವು ಮೈಸೂರಲ್ಲಿ ಯಾವುದೇ ಪ್ಲೇಸ್ ನೋಡೋಕ್ಕೆ ಹೋಗಿ ಇದೇ ರೋಡಲ್ಲೇ ಹೋಗ್ತೀರಾ, ವಾಪಸ್ ಬರುವಾಗೂ ಇದೇ ರೋಡಲ್ಲೇ ವಾಪಸ್ ಬರ್ತೀರಾ. ಅದು ಒಳಗಡೆ ಊರು ಒಳಗಡೆ ತೊಗೊಂಡೋಗಲ್ಲ, ಊರಿಂದ ಆಚೆನೇ ಈ ರೋಡು.
ತುಂಬ ಶಾಂತ ರೀತಿಯಲ್ಲಿರುತ್ತೆ, ಒಂದು ಚೂರು ಟ್ರಾಫಿಕ್ ಇರಲ್ಲ, ಬೇಗ ಹೋಗಿ ಬೇಗ ಎಲ್ಲ ಮೈಸೂರಲ್ಲಿ ಎಲ್ಲ ಪ್ಲೇಸನ್ನು ನಾವು ಎಷ್ಟು ಟೈಮಲ್ಲಿ ಕವರ್ ಮಾಡ್ಬೋದು ಅಂದರೆ, ನೀವು ಹೋಟೆಲ್ಗೆ ಅಥವಾ ತಿಂಡಿ ಟಿಫನ್ನಿಗೆ ನಿಲ್ಲಿಸೋಕ್ಕೆ ಟೈಮ್ ಹೋಗುತ್ತೆ ಬಿಟ್ಟರೆ, ನೀವು ಟ್ರಾವೆಲ್ ಮಾಡುವಾಗ ಟೆಂಪಲ್ ನೋಡುವಾಗ ಯಾವುದೇ ಟೈಮಿಂಗ್ಸ್ ಹೋಗೋದೇ ಇಲ್ಲ ಇಲ್ಲಿ. ಅಷ್ಟು ಬೇಗ ಹೋಗಿ ನೋಡ್ಕೊಂಬರ್ಬೋದು, ಯಾಕಂದರೆ ಟ್ರಾಫಿಕ್ಕೇ ಇಲ್ಲ ಅಲ್ಲಿ, ರೋಡೆಲ್ಲ ಖಾಲಿ ಖಾಲಿ ಹೊಡಿತಾ ಇರುತ್ತೆ. ಹಾಗಾಗಿ ಹೋಗ್ತಾ ಒಂದು ರೋಡ್ದು ಒಂದು ವಿಡಿಯೋ ಮಾಡಿದೆ. ಮೈಸೂರಿಗೆ ಎಂಟ್ರಿ ಆದಾಗಿನಿಂದ ಇದು ಮೈಸೂರಲ್ಲಿ ಚರ್ಚ್, ನಾವೊಂದೆರಡಲ್ಲಿ ಫೋಟೋ ತೆಗೀರಿ ಅಂತ ಹೇಳಿದ್ದಕ್ಕೆ ತೆಗೆದಿದ್ದಾರೆ. ಇದು ಫಸ್ಟು ನಾವು ಹೋಗಿದ್ದು ನಿಮಿಷಾಂಬದಲ್ಲೂ ಒಂದು ಹೊಳೆ ಹರಿತಾ ಇದೆ, ಆ ಹೊಳೆ ಹೆಸರು ಗೊತ್ತಿಲ್ಲ ನನಗೆ. ಇದು ಮಾಮೂಲಿ ಕೋಟಿಲಿಂಗೇಶ್ವರ, ಇದು ನೆಕ್ಸ್ಟ್ ಟ್ರಿಪ್ ಮಾಡಿದ್ದು, ಅದರಲ್ಲಿ ಕೆಲವೊಂದು ಫೋಟೋ ಇದ್ರ ಜೊತೆ ಬಂದು ಹೋಗ್ಬಿಟ್ಟಿದೆ. ತುಂಬ ಬಿಸಿಲಿತ್ತು ಆ ಚರ್ಚಲ್ಲಿ ಹೋದಾಗ, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ಓಕೆ ಬಾಯ್.